ಇಂದು ನಾಡಿನಾದ್ಯಂತ ಸಂಕ್ರಾಂತಿಯ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಮತ್ತು ದೇವಾಲಯಗಳಲ್ಲೂ ಕೂಡ ಸಂಕ್ರಮಣವನ್ನು ಅಚ್ಚುಕಟ್ಟಾಗಿ ಭಕ್ತರಿಗೆ ದೇವರ ದರ್ಶನವನ್ನು ನೀಡುವ ಮೂಲಕ ಆಚರಿಸಲಾಗುತ್ತದೆ. ಮತ್ತು ಸೂರ್ಯನು ಇಂದು ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಪಥಸಂಚಲನವನ್ನು ಮಾಡ್ತಾರೆ. ಗವಿಗಂಗಾಧರೇಶ್ವರನ ದೇವಾಲಯದಲ್ಲಿ ಸೂರ್ಯನು ಗಂಗಾಧರೇಶ್ವರನ ಅಪ್ಪಣೆಯನ್ನು ಪಡೆದು ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನವನ್ನು ಪಡಿತಾನೆ. ಗವಿಗಂಗಾಧರೇಶ್ವರನ ಪಾದಗಳಿಗೆ ಮೊದಲು ನಮಸ್ಕರಿಸಿ ನಂತರ ಗಂಗಾಧರೇಶ್ವರನಿಗೆ ದರ್ಶನವನ್ನು ನೀಡಿ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲಿಸುತ್ತಾನೆ ಎಂಬ ಪ್ರತೀತಿಯು ಕೂಡ ಪಾರಂಪರಿಕವಾಗಿ ಕೇಳಿ ಬರ್ತಾ ಇದೆ.